ಒಂದ್ ಸಲ MLA ಆದಾಗ ಒಂದು ಮನಿ ಹೋಗಿ ಓಟ್ ಕೇಳದೆ ನಮ್ಗೆ ಎಷ್ಟು ತಕ್ಲೀಫ್ ಆಗ್ತದ. ಇವ್ರು ಪ್ರತಿ ತಿಂಗಳ 7-8 ಹಳ್ಳಿಗೆ ಹೋಗಿ ಮನಿ ಹೋಗಿ ಬಿಲ್ ತರ್ತಾರ. ಅದಕ್ಕೆ ದಯಮಾಡಿ ನಾನು ಕೈ ಮುಗಿದು ವಿನಂತಿ ಮಾಡ್ತೀನಿ ಸರ್ಕಾರಕ್ಕೆ. ಮತ್ತೆ ಇವ್ರಿಗೆ ಏನಾರ ನೀವು ಖಾಯಂ ಮಾಡಿದ್ರಿ ಅಂದ್ರೆ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ತದೆ. ಗ್ರೌಂಡ್ ಲೆವೆಲ್ ಒಳಗೆ ಅವ್ರು ಕೆಲಸ ಮಾಡೋರ. ಅದಕ್ಕಾಗಿ ಅವ್ರ ಪರವಾಗಿ ಸಚಿವರೇ ತಾವು ದಯಮಾಡಿ ಇಂಧನ ಸಚಿವರು ಇದ್ರೂ ಒಳ್ಳೇದಾಗ್ತಿತ್ತು. ಈಗನೂ ಸರ್ಕಾರದೊಳಗೆ ಯಾವಾದ್ರೆ ಒಂದು ಡಿ ಗ್ರೂಪ್ದಾಗ ಅಂದ್ರೆ ಅಲ್ಲ ಹೋದ್ರ ಸಾಕಪ್ಪ ನನ್ ಪರ್ಮನೆಂಟ್ ಆಗ್ತದ, ನಂಗೆ ಆ ಸರ್ಕಾರ ತೆಗಿಯಲ್ಲ, ನನಗಲ್ಲಿ ಸೇವಾ ಭದ್ರತೆ ಸಿಗ್ತದೆ, ಇವತ್ತು ಅಥವಾ ನಾಳೆ ಕಾಯಂ ಆಗ್ತದೆ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಹೋಗ್ತಾರೆ. ಅಧ್ಯಕ್ಷ ಶರಣು ಸಲಗಾರ್. ಮಾನ್ಯ ಅಧ್ಯಕ್ಷರೇ, ಇಂಧನ ಸಚಿವರ ಗಮನವನ್ನ ಸೆಳೆಯಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ. 3778 ಗ್ರಾಮ ವಿದ್ಯುತ್ ಪ್ರತಿನಿಧಿಗಳು GVPಗಳು ಅಧ್ಯಕ್ಷರೇ 2004ರಲ್ಲಿ ಅವ್ರ ನೇಮಕಾತಿಯಾಗಿದೆ ಅಧ್ಯಕ್ಷರೇ. ಈಗ ಅವರು 21 ವರ್ಷ ಇಂಧನ ಇಲಾಖೆಯಲ್ಲಿ ಮನಿ ಹೋಗಿ ಬಿಲ್ ಕಲೆಕ್ಷನ್ ಮಾಡ್ತಕ್ಕಂಥದ್ದು 21 ವರ್ಷದ ಕೆಲಸ ಮಾಡಿದ್ದಾರೆ ಅಧ್ಯಕ್ಷರೇ. ಈಗ ಅವ್ರಿಗೆ ಏನದ ಅಂದ್ರೆ ಇವತ್ತು ಅಥವಾ ನಾಳೆಗೆ ನಮಗ ಖಾಯಂ ಆಗ್ತದ ಅಂತೇಳಿ 2004 ಸೇರ್ಯಾರ ಅಧ್ಯಕ್ಷರೇ. ಕೆಲವರು ಬಹಳ ಬುದ್ಧಿವಂತರದ್ರೊಳಗ ಏನಾರೆ KS ಆಗಂತವ್ರು ಬಿ ಇದ್ರೊಳಗೆ ನಮಗೆ ನೌಕರಿ ಸಿಗ್ಲತ್ತ ಸರಳ ಅಂತ ಹೇಳಿ ಆ ನೌಕರಿದೊಳಗೆ ಸೇರ್ಯಾರ ಅಧ್ಯಕ್ಷರೇ. ನನ್ನ ಕ್ಲಾಸ್ಮೇಟ್ ಇದ್ದವ್ರು ಸೇರ್ಯಾರ. ಅದಕ್ಕೆ ನನ್ನ ಸರ್ಕಾರಕ್ಕೆ ವಿನಂತಿ ಅದ ಅಧ್ಯಕ್ಷರೇ, ಇದೇ ಇದ್ರೊಳಗೆ ಬೆಸ್ಕಾಂದೊಳಗೆ 1023 ಹರ, ಮೆಸ್ಕಾಂದೊಳಗೆ 137 ಹರ. ನಂಗೆ ಇದು ಯಾಕೆ ನಿಮ್ಗೆ ಹೇಳಕ್ತೀನಿ ಅಂದ್ರೆ ಮಂಗಳೂರಿನವ್ರು ಎಷ್ಟು ಬುದ್ಧಿವಂತರ ಅಂದ್ರೆ ಇದ್ರಾಗ ಜಾಸ್ತಿ ಹೋಗಿಲ್ಲ ಅಧ್ಯಕ್ಷರೇ, ಬರೀ 137 ಮಂದಿ ಅರ. ನಮ್ಮ ಭಾಗದ ಮಂದಿ ಹೆಚ್ಚಿಗೆ ಇದ್ರೊಳಗೆ ಸಿಕ್ಕೊಂಡು ಬಿದ್ದಾರೆ. ಈಗ ಅವ್ರ ವಯಸ್ಸು ಎಷ್ಟಾಗ್ಯದಂದ್ರೆ 54, 55, 56 ವಯಸ್ಸದ. ಕೆಲವ್ರು ಪೂರ ಥಕಾಸ್ ಬಿಟ್ಟಾರ ನೌಕರಿ, ಪಾಪ ಥಕಾಸ್ ಬಿಟ್ಟಾರ ಕೆಲವ್ರು. ಅದಕ್ಕಾಗಿ ನಾನು ಸರ್ಕಾರಕ್ಕೆ ವಿನಂತಿಯನ್ನ ಮಾಡ್ತೇನೆ, ಇವತ್ತಿಗೆ ಬಿ ನಮ್ಮ ಕಡೆ ಸರ್ಕಾರದೊಳಗೆ ಯಾವುದೇ ಒಂದು ಇಲಾಖೆದೊಳಗೆ ಡಿ ಗ್ರೂಪ್ ಇವತ್ತಿನ ಇದು 2004 ಮಾತು ಅಧ್ಯಕ್ಷರೇ, ಇದು 2025. ಶರಣು ಸಲಗಾರ್. ಮಾನ್ಯ ಅಧ್ಯಕ್ಷರೇ, ಇಂಧನ ಸಚಿವರ ಗಮನವನ್ನ ಸೆಳೆಯಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ. 3778 ಗ್ರಾಮ ವಿದ್ಯುತ್ ಪ್ರತಿನಿಧಿಗಳು GVPಗಳು ಅಧ್ಯಕ್ಷರೇ 2004ರಲ್ಲಿ ಅವ್ರ ನೇಮಕಾತಿಯಾಗಿದೆ ಅಧ್ಯಕ್ಷರೇ. ಈಗ ಅವರು 21 ವರ್ಷ ಇಂಧನ ಇಲಾಖೆಯಲ್ಲಿ ಮನಿ ಹೋಗಿ ಬಿಲ್ ಕಲೆಕ್ಷನ್ ಮಾಡ್ತಕ್ಕಂಥದ್ದು 21 ವರ್ಷದ ಕೆಲಸ ಮಾಡಿದ್ದಾರೆ ಅಧ್ಯಕ್ಷರೇ. ಈಗ ಅವ್ರಿಗೆ ಏನದ ಅಂದ್ರೆ ಇವತ್ತು ಅಥವಾ ನಾಳೆಗೆ ನಮಗ ಖಾಯಂ ಆಗ್ತದ ಅಂತೇಳಿ 2004 ಸೇರ್ಯಾರ ಅಧ್ಯಕ್ಷರೇ. ಕೆಲವರು ಬಹಳ ಬುದ್ಧಿವಂತರದ್ರೊಳಗ ಏನಾರೆ KS ಆಗಂತವ್ರು ಬಿ ಇದ್ರೊಳಗೆ ನಮಗೆ ನೌಕರಿ ಸಿಗ್ಲತ್ತ ಸರಳ ಅಂತ ಹೇಳಿ ಆ ನೌಕರಿದೊಳಗೆ ಸೇರ್ಯಾರ ಅಧ್ಯಕ್ಷರೇ. ನನ್ನ ಕ್ಲಾಸ್ಮೇಟ್ ಇದ್ದವ್ರು ಸೇರ್ಯಾರ. ಅದಕ್ಕೆ ನನ್ನ ಸರ್ಕಾರಕ್ಕೆ ವಿನಂತಿ ಅದ ಅಧ್ಯಕ್ಷರೇ, ಇದೇ ಇದ್ರೊಳಗೆ ಬೆಸ್ಕಾಂದೊಳಗೆ 1023 ಹರ, ಮೆಸ್ಕಾಂದೊಳಗೆ 137 ಹರ. ನಂಗೆ ಇದು ಯಾಕೆ ನಿಮ್ಗೆ ಹೇಳಕ್ತೀನಿ ಅಂದ್ರೆ ಮಂಗಳೂರಿನವ್ರು ಎಷ್ಟು ಬುದ್ಧಿವಂತರ ಅಂದ್ರೆ ಇದ್ರಾಗ ಜಾಸ್ತಿ ಹೋಗಿಲ್ಲ ಅಧ್ಯಕ್ಷರೇ, ಬರೀ 137 ಮಂದಿ ಅರ. ನಮ್ಮ ಭಾಗದ ಮಂದಿ ಹೆಚ್ಚಿಗೆ ಇದ್ರೊಳಗೆ ಸಿಕ್ಕೊಂಡು ಬಿದ್ದಾರೆ. ಈಗ ಅವ್ರ ವಯಸ್ಸು ಎಷ್ಟಾಗ್ಯದಂದ್ರೆ 54, 55, 56 ವಯಸ್ಸದ. ಕೆಲವ್ರು ಪೂರ ಥಕಾಸ್ ಬಿಟ್ಟಾರ ನೌಕರಿ, ಪಾಪ ಥಕಾಸ್ ಬಿಟ್ಟಾರ ಕೆಲವ್ರು. ಅದಕ್ಕಾಗಿ ನಾನು ಸರ್ಕಾರಕ್ಕೆ ವಿನಂತಿಯನ್ನ ಮಾಡ್ತೇನೆ, ಇವತ್ತಿಗೆ ಬಿ ನಮ್ಮ ಕಡೆ ಸರ್ಕಾರದೊಳಗೆ ಯಾವುದೇ ಒಂದು ಇಲಾಖೆದೊಳಗೆ ಡಿ ಗ್ರೂಪ್ ಇವತ್ತಿನ ಇದು 2004 ಮಾತು ಅಧ್ಯಕ್ಷರೇ, ಇದು 2025. ಈಗನೂ ಸರ್ಕಾರದೊಳಗೆ ಯಾವಾದ್ರೆ ಒಂದು ಡಿ ಗ್ರೂಪ್ದಾಗ ಅಂದ್ರೆ ಅಲ್ಲ ಹೋದ್ರ ಸಾಕಪ್ಪ ನನ್ ಪರ್ಮನೆಂಟ್ ಆಗ್ತದ, ನಂಗೆ ಆ ಸರ್ಕಾರ ತೆಗಿಯಲ್ಲ, ನನಗಲ್ಲಿ ಸೇವಾ ಭದ್ರತೆ ಸಿಗ್ತದೆ, ಇವತ್ತು ಅಥವಾ ನಾಳೆ ಕಾಯಂ ಆಗ್ತದೆ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಹೋಗ್ತಾರೆ ಅಧ್ಯಕ್ಷರೇ. ಅಂದ್ರೆ ಇದ್ರ ಉದ್ದೇಶನು ಸರ್ಕಾರ ಮೇಲೆ ಇರ್ತಕ್ಕಂಥ ನಂಬಿಕೆ. ಅದಕ್ಕಾಗಿ ಇದೇನು ಬಹಳ 30,000 ಅಲ್ಲ, 40,000 ಅಲ್ಲ, 1 ಲಕ್ಷ ಅಲ್ಲ, 3778. ಬಹುತೇಕ ಸಾಕಷ್ಟು ಶಾಸಕರ ಮನೆಗೂ ಆ GVPಗಳು ಮನಿ ಹೋಗಿ ಅಲ್ದಾಡಿರ್ಬೇಕು ಅಧ್ಯಕ್ಷರೇ, ನಮಗ್ ಖಾಯಂ ಮಾಡ್ರಿ ಅಂತ ಹೇಳಿ. ಈ ಒಂದು ಕೋರ್ಟ್ನಾಗ ಇದು ಪಿಟಿಷನ್ ಅದ, ಕೋರ್ಟ್ ಇಂದ ನನಗೆ ಉತ್ತರ ಕೊಟ್ಟರೆ ಅಧ್ಯಕ್ಷರೇ, ಕೋರ್ಟ್ನು ಕೂಡ ಅವ್ರಿಗೇನು ತೋಲಕ ಆಗಲೇ ಅಂತ ಹೇಳಿ ನಿರ್ದೇಶನ ಕೊಟ್ಟಿಲ್ಲ ಅಧ್ಯಕ್ಷರೇ. ಆದ್ರೂ ಅವ್ರಿಗೆ ಕೂಡ ಏನು ನೀವು ವ್ಯವಸ್ಥೆ ಮಾಡಬಹುದು, ಪರ್ಯಾಯ ವ್ಯವಸ್ಥೆ ಏನ್ ಮಾಡಬಹುದು, ಆ ಕುಟುಂಬಗಳಿಗೆ ಬದಲಾಗಿ ಏನ್ ಸಹಾಯ ಮಾಡಬಹುದು ಅಂತ ಹೇಳಿ ಕೋರ್ಟ್ನು ಆ ರೀತಿ ಡೈರೆಕ್ಷನ್ ಕೊಟ್ಟರು ಅಧ್ಯಕ್ಷರೇ. ಹಾಗಾಗಿ ನಾನು ವಿನಂತಿಯನ್ನ ಮಾಡ್ತೇನೆ, ಬರೀ 3700 ಕುಟುಂಬಗಳು 21 ವರ್ಷದಿಂದ ಇಂಧನ ಇಲಾಖೆದೊಳಗ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಲತ್ತಾರ. ಏನಾರ ಇಲಾಖೆಗೆ ರೆವಿನ್ಯೂ ಜನರೇಟ್ ಆಲತ್ತಂದ್ರೆ ಅವ್ರು ಮನಿ ಹೋಗಿ ಒಬ್ಬ GVP ಆಯ್ತು ಅಧ್ಯಕ್ಷರೇ, ಒಬ್ಬ GVP ಬರೀ ಒಂದು ಊರಲ್ಲ, ಒಂದು ಗ್ರಾಮ ಪಂಚಾಯತಿ ಒಬ್ಬ GVP ಅಂದ್ರೆ ನಮ್ ಕಡೆ ಒಂದು ಗ್ರಾಮ ಪಂಚಾಯತಿ 7-8 ಹಳ್ಳಿ ಬರ್ತಾವ ಅಧ್ಯಕ್ಷರೇ. ಎಲ್ಲ ಹಳ್ಳಿಗಳಿಗೆ ಓಡಾಡ್ಬೇಕು, ಮನಿ ಓಡಾಡ್ಬೇಕು. ನಿಮ್ಗೆ ಗೊತ್ತದ ಅಧ್ಯಕ್ಷರೇ, 5-6 ಸಲ ತಾವು ಶಾಸಕರಾಗಿರಿ, ನಾವು ಒಂದ್ ಸಲ MLA ಆದಾಗ ಒಂದು ಮನಿ ಹೋಗಿ ಓಟ್ ಕೇಳದೆ ನಮ್ಗೆ ಎಷ್ಟು ತಕ್ಲೀಫ್ ಆಗ್ತದ. ಇವ್ರು ಪ್ರತಿ ತಿಂಗಳ 7-8 ಹಳ್ಳಿಗೆ ಹೋಗಿ ಮನಿ ಹೋಗಿ ಬಿಲ್ ತರ್ತಾರ. ಅದಕ್ಕೆ ದಯಮಾಡಿ ನಾನು ಕೈ ಮುಗಿದು ವಿನಂತಿ ಮಾಡ್ತೀನಿ ಸರ್ಕಾರಕ್ಕೆ. ಮತ್ತೆ ಇವ್ರಿಗೆ ಏನಾರ ನೀವು ಖಾಯಂ ಮಾಡಿದ್ರಿ ಅಂದ್ರೆ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ತದೆ. ಗ್ರೌಂಡ್ ಲೆವೆಲ್ ಒಳಗೆ ಅವ್ರು ಕೆಲಸ ಮಾಡೋರ. ಅದಕ್ಕಾಗಿ ಅವ್ರ ಪರವಾಗಿ ಸಚಿವರೇ ತಾವು ದಯಮಾಡಿ ಇಂಧನ ಸಚಿವರು ಇದ್ರೂ ಒಳ್ಳೇದಾಗ್ತಿತ್ತು, ಕ್ರಿಯಾಶೀಲ ಸಚಿವರು ಉತ್ತರ ಕೊಡ್ಲತ್ತಾರ. ನಂಗೆ ಭರೋಸೆ ಅದ 100ಕ್ಕೆ 100 ಈ GVPಗಳಿಗೆ ತಾವು ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡ್ಬೇಕಂತ ಹೇಳಿ. ಮಾನ್ಯ ಅಧ್ಯಕ್ಷರೇ,
ಶರಣು ಸಲ್ಗಾರ್ ಅವರ ಕಾಳಜಿ ಅರ್ಥ ಆಗುತ್ತೆ. ಯಾಕಂದ್ರೆ ಅವರು ಕೂಡ ಪಂಚಾಯತ್ ವ್ಯವಸ್ಥೆಯಿಂದ ಬಂದಂತ ವ್ಯಕ್ತಿ. ಅಧ್ಯಕ್ಷರೇ, ಈಗಾಗಲೇ 2016ರಿಂದ 2022ವರೆಗೆ ನೀವು ಹೇಳ್ದಂಗೆ ಖಚಿತ ಪ್ರೋತ್ಸಾಹ ಧನ 12,000 ಮತ್ತೆ ಅದಕ್ಕೆ ಇನ್ಸೆಂಟಿವ್ 4,000 ಕೊಟ್ಟು 100% ಬಿಲ್ ಕಲೆಕ್ಟ್ ಮಾಡಿದವರಿಗೆ ಕೂಡ ಇನ್ಸೆಂಟಿವ್ ಅನ್ನ ನಾವು ನೀಡ್ತಾ ಇದ್ದೀವಿ. ಮತ್ತೆ ಸರ್ಕಾರದ ಆದೇಶ 7/3/2023 ಪ್ರಕಾರ ಖಚಿತ ಪ್ರೋತ್ಸಾಹ ಧನ 17,320 ರೂಪಾಯಿ ಮತ್ತೆ ಇನ್ಸೆಂಟಿವ್ 5,000 ರೂಪಾಯಿಯನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಅದ್ರ ಜೊತೆ ಅಪಘಾತ ಪರಿಹಾರ 2 ಲಕ್ಷ ಮತ್ತೆ ನಿಗದಿತ ವೈದ್ಯಕೀಯ ಭತ್ಯೆ 5,000 ರೂಪಾಯಿ ಕೂಡ ನಾವು ಮಾಡಿದ್ದೇವೆ ಅಧ್ಯಕ್ಷರೇ. ಮತ್ತೆ ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶದಲ್ಲಿ ಇಂಧನ ಇಲಾಖೆ ಸಮಿತಿಯು ನೀಡಿರುವ ಸಾಕಷ್ಟು ಶಿಫಾರಸುಗಳಿವೆ ಅಧ್ಯಕ್ಷ. 18-20 ಶಿಫಾರಸುಗಳನ್ನ ಸಮಿತಿ ಮಾಡಿದ್ದಾರೆ. ಅದರಲ್ಲೂ ಕೂಡ ನಾವು ಸಾಕಷ್ಟು ಶಿಫಾರಸುಗಳನ್ನ ನಾವು ಮಾಡಿದ್ದೇವೆ. ಅದು ಎಲ್ಲ ಜೆಸ್ಕಾಂ ಜಿವಿಪಿಗಳಿಗೆ ಸಮಾನ ವೇತನ ನೀಡಬೇಕಂತ ಹೇಳಿದ್ರು, ಅದನ್ನು ಕೂಡ ನಾವು ಮಾಡಿದ್ದೇವೆ. ಮತ್ತೆ ಅಪಘಾತ ಪರಿಹಾರ ಮತ್ತು ನಿಗದಿತ ವೈದ್ಯಕೀಯ ಭತ್ಯೆ ಕಡ್ಡಾಯ ಮಾಡಬೇಕಂತ ಹೇಳಿದ್ರು, ಅದನ್ನು ಮಾಡಿದ್ವಿ. ಒಟ್ಟು 3,786 ಜಿವಿಪಿಗಳಿಗೆ ಏನು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರಿಗೆ ಸಮಾನವಾದಂತಹ ಅವಕಾಶಗಳನ್ನು ಕೊಡ್ತಾ ಇದ್ದೀವಿ ಅಧ್ಯಕ್ಷರೇ. ಅದು ಹೊರತುಪಡಿಸಿ ಇನ್ನ ಕೆಲವು ಶಿಫಾರಸುಗಳು ಈಗಾಗಲೇ ಅನುಷ್ಠಾನಕ್ಕೆ ಬರಬೇಕಾಗಿದೆ. ಅದನ್ನ ಆ ಬೇಡಿಕೆಗಳನ್ನ ಪರಿಶೀಲನೆ ಹಂತದಲ್ಲಿದೆ ಅಧ್ಯಕ್ಷರೇ. ಅವರ ಕಾಳಜಿಯನ್ನ ಮಾನ್ಯ ಸಚಿವರಿಗೆ ತಿಳಿಸಿ ಆ ಸಮಿತಿಯನ್ನ ಮತ್ತೊಮ್ಮೆ ಯಾವಾಗ ಅವರು ಭೇಟಿ ಆಗ್ತಾರೆ ಉಳಿದಿದ್ದ ಬೇಡಿಕೆಗಳನ್ನ ಈಡೇರಿಸುವ ಪ್ರಯತ್ನ ನಮ್ಮ ಸರ್ಕಾರ ಮಾಡುತ್ತೆ ಅಧ್ಯಕ್ಷರೇ. ಅಧ್ಯಕ್ಷರೇ 30 ಸೆಕೆಂಡ್ ಅಧ್ಯಕ್ಷರೇ, ಏನು 2004 ಆ ಕಂಪನಿ ಮತ್ತು ಜಿವಿಪಿಗಳ ನಡಬರ್ಕೆ ಏನೋ ಒಂದು ಒಪ್ಪಂದ ಆಗಿತ್ತು ಅಧ್ಯಕ್ಷರೇ. ಆ ಒಪ್ಪಂದ ಮುಗಿಸ್ಕೆಸಿಂದ 21 ವರ್ಷ ಕೆಲಸ ಮಾಡ್ಯಾರ ಅಂತ ಹೇಳಿ ಆ ಕುಟುಂಬಗಳ ಮೇಲೆ ಮಾನವೀಯತೆಯ ದೃಷ್ಟಿಯಿಂದ 21 ವರ್ಷ ಅಂದ್ರೆ ಆ ಮನುಷ್ಯ ಎಷ್ಟು ಹಾದಿ ಕಾಯ್ಲಿಕ್ಕಿಲ್ಲ ಅಧ್ಯಕ್ಷರೇ. ನಾನು ಇವತ್ತು ಅಥವಾ ನಾಳೆಗೆ ಬರೀ 3,700 ನಿಮ್ಗೆ ಹೈಕೋರ್ಟ್ ಆದೇಶ ಏನಿದೆ ಅಂತ ಗೊತ್ತಿದೆ. ನಿಮ್ಗೆ ನೀವು ಇಷ್ಟು ಆಳವಾಗಿ ಮಾತನಾಡ್ತಾ ಇದ್ದೀರಾ ಅಂದ್ರೆ ಹೈಕೋರ್ಟ್ ಆದೇಶ ಏನಿದೆ ಅಂತಾನು ಕೂಡ ತಮ್ಗೆ ಗೊತ್ತಿದೆ. ಸೊ ಆದ್ರಿಂದ ಆ ಸಮಿತಿನಲ್ಲಿ ಚರ್ಚೆ ಆಗ್ಲಿ, ಅದು ಏನಿದ್ರು ಕೂಡ ನೀವು ಹೇಳ್ದಂಗೆ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ಇರಬಹುದು ಅಥವಾ ಪ್ರಾಕ್ಟಿಕಲ್ ಆಗಿ ನಾವು ಲೀಗಲಿ ಮಾಡಬಹುದು. ಅದ್ರ ಮಾನ್ಯ ಸಚಿವರ ಗಮನಕ್ಕೆ ತರ್ತೀನಿ. ಸರಿ ಸರ್, ಸಂಖ್ಯೆ ಕಡಿಮೆ ಅದ ಸರ್, ಅದಕ್ಕೆ ಇಷ್ಟು ಒತ್ತಾಯ ಮಾಡಲಿಲ್ಲ. ಮಾಡೋದು ಒಂದೇ, 1000 ಮಾಡೋದು ಒಂದು ಮಾಡಿದ್ರೆ ಪ್ರೆಸಿಡೆನ್ಸ್ ಆಗ್ತದೆ, ನಿಮಗೂ ಗೊತ್ತಿದೆ ಅದು. ನೋಡಿ, ನೀವು ಶಾಸಕರೆಲ್ಲ ನೀವು ಅರ್ಥ ಮಾಡಿಕೊಳ್ಳೋ ವಿಚಾರ ಏನಿದೆ ಅಂತೇಳಿ. ಯಾಕೆ ಎಲ್ಲರಿಗೆ ನೀವು ಕೆಲವು ಸಮಾಧಾನ ಮಾಡ್ಲಿಕ್ಕೆ ಬೇಕಾಗಿ ಇಲ್ಲಿ ಮಾತಾಡ್ತೀರಿ, ನೀವು ಮಾತಾಡಿದ ಒಂದು ಸಮಾಧಾನ ಆಗ್ತದೆ, ಅವ್ರಿಗೊಂದು ಖುಷಿ ಆಗ್ತದೆ. ಪ್ರಾಕ್ಟಿಕಲ್ ಏನಂತ ಹೇಳಿದ್ರೆ ಟೆಂಪರರಿ ಆಗಿ ತಕೊಂಡು ತಾತ್ಕಾಲಿಕವಾಗಿ ತಕೊಂಡವರನ್ನು ಪರ್ಮನೆಂಟ್ ಮಾಡೋ ವಿಚಾರ ಎಲ್ಲಿಯೂ ಕೂಡ ಇಲ್ಲ. ಯಾಕೆ ನೀವು ಒಂದು ಇಲಾಖೆಯಲ್ಲಿ 3,000 ನಾವು ಹೇಳಲಿಕ್ಕೆ ಯಾಕೆ ಅಂತ ಹೇಳಿದ್ರೆ, ಏನಾದ್ರೂ ನೀವು ಯಾವುದೇ ಒಂದು ಇಲಾಖೆಯಲ್ಲಿ ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ತಕೊಂಡವನಿಗೆ ನೀವು ಪರ್ಮನೆಂಟ್ ಮತ್ತೆ ಮಾಡುದಾದ್ರೆ ಆ ಇಲಾಖೆಯ ಅಧಿಕಾರಿಗಳು ಮತ್ತು ಉನ್ನತ ಅಧಿಕಾರಿ ಮಕ್ಕಳಿಗೆ, ಸಂಬಂಧಿಕರೇ, ಮಿತ್ರರ ಮಕ್ಕಳಿಗೆ ಕೆಲಸ ಸಿಗ್ತದೆ ಹೊರತು ಜನಸಾಮಾನ್ಯ ಯಾರಿಗೂ ಕೂಡ ಕಾಂಟ್ರಾಕ್ಟ್ ಬರ್ಲಿಕ್ಕೆ ಯಾಕೆ ಮತ್ತೆ ಪರ್ಮನೆಂಟ್ ಆಗ್ತಾರಲ್ಲ, ಅದ ಮುಂಚೆ ಆಗ್ತಾ ಇತ್ತು. ಅದಕ್ಕಾಗಿ ಸುಪ್ರೀಂ ಕೋರ್ಟಿಗೆ ಕೋರ್ಟ್ ಎಲ್ಲರಿಗೂ ಕೂಡ ಅವಕಾಶ ಮಾಡಬೇಕಂತ ಇಂಟರ್ವ್ಯೂ ಮುಖಾಂತರೇ ಬರ್ಬೇಕಂತ ಹೇಳಿ ಪರ್ಮನೆಂಟ್ ಗೆ ಮಾಡಿದಂತ ವಿಚಾರ. ಸೊ ನೀವು ಎಷ್ಟು ಕೇಳಿದ್ರು ಕೂಡ ಇವರು ಇಷ್ಟೇ ಉತ್ತರ ಕೊಟ್ಟರು ಕೂಡ ಇದು ಆಗುವಂತ ಲಕ್ಷಣ ಕಾಣುದಿಲ್ಲ. ಅದಕ್ಕೆ ಈ ಕ್ವಶನ್ ಅನ್ನು ನೀವು ಬೇರೆ ಉತ್ತಮವಾಗಿ ಕೆಲಸ ಆಗ್ತಿದ್ದ ಕೆಲಸ ಆದ್ರೂ ಆಗ್ತಿತ್ತು. ಅಧ್ಯಕ್ಷರೇ, ಸರ್ಕಾರವಾಗಿ ಕಾಂಟ್ರಾಕ್ಟ್ ಬೇಸ್ ಇದ್ದವರಿಗೆ ಪರ್ಮನೆಂಟ್ ಮಾಡ್ಲಿಕ್ಕೆ ಯಾವುದೇ ಇದು ಈ ಇಲಾಖೆ ಅಲ್ಲ, ಯಾವ ಇಲಾಖೆ ಇಲ್ಲ. ನಿಮ್ಮ ಒಂದು ಇಲಾಖೆಗೆ ಮಾಡಿದ್ರೆ ನಾಳೆ ಬೇರೆ ಇಲಾಖೆಯವರು ಕೋರ್ಟಿಗೆ ಹೋಗ್ತಾರೆ. ಅಧ್ಯಕ್ಷರೇ, ತಮ್ಮ ಸರ್ಕಾರ ಮೇಲೆ ಎಷ್ಟು ನಂಬಿಕೆ ಇದೆ ಅಂದ್ರೆ ಸರ್, ಹ್ಯಾಂಡ್ ರಿಸಿಪ್ಟ್ ಮೇಲೆ ಜೆಇ ಅಂತ ಸೇರಿದವರು ಇವತ್ತು ಚೀಫ್ ಇಂಜಿನಿಯರ್ ಅಂತ ಹೇಳಿ ಕೆಲಸ ಮಾಡ್ಲತ್ತಾರೆ ಸರ್. ಹ್ಯಾಂಡ್ ರಿಸಿಪ್ಟ್ ಮೇಲೆ ಜೆಇ ಅಂತ ಹೇಳಿ ಸೇರಿದವರು ಇವತ್ತು ಚೀಫ್ ಇಂಜಿನಿಯರ್ ಅಂತ ಕೆಲಸ ಮಾಡ್ಲತ್ತಾರೆ ಸರ್. ಇವೆಲ್ಲ ಆಧಾರ ಇಟ್ಕೊಂಡು ಕೇಸಿಂದ ನಾನು ಹೇಳ್ತೀನಿ ಸರ್. ಅದರಲ್ಲಿ ನಿಮ್ಗೆ ದಾಖಲೆ ಕೊಡೋದು 3,700